ಆಯ್ತು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಬ್ರೇಕ್ಫಾಸ್ಟ್ಗೆ? ಇವತ್ತು ಬ್ರೇಕ್ಫಾಸ್ಟ್ಗೆ ಬಟಾಣಿ ಗೀ ರೈಸ್. ಬಟಾಣಿ ಗೀ ರೈಸ್. ಯಾಕಂದರೆ ನಾವು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಮನೆ ದೇವ್ರಿಗೆ ಕಾಯಿ ಹೊಡೆದಿದ್ವಲ್ಲ, ಜಾಸ್ತಿ ಕಾಯಿದೆ. ಅದಕ್ಕೆ ಕಾಯಲ್ಲಿ ತೊಗೊಂಡು ಬಟಾಣಿ ಗೀ ರೈಸ್ ಮಾಡೋಣ ಅಂತ. ಬಟಾಣಿ ಗೀ ರೈಸ್ಗೆ ಜಸ್ಟ್ ಬಟಾಣಿ, ಹಸಿ ಬಟಾಣಿ ಹಾಕಿದ್ರೇನು, ಜೊತೆಗೆ ಒಂದು ಗಡ್ಡೆ ಕೋಸು, ಒಂದು ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೀನ್ಸ್ ಹಾಕಬೇಕು. ಇಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿದೆ ಇಷ್ಟು ಬಟಾಣಿ, ಒಂದು 1/4 kg ಇದೆ. ಗೆಡ್ಡೆಕೋಸು ಒಂದು 150 ಗ್ರಾಮ್ಸ್ ಇದೆ. ಈಗ ಒಂದು 50 ಗ್ರಾಮ್ಸ್ ಇಷ್ಟೇ ಹಾಕೋದು. ಇದು ತೆಂಗಿನಕಾಯಿ ಹಾಲು, ಒಂದು ಲೋಡು. ಈ ಲೋಟದಲ್ಲಿ 2 ಲೋಟ ಹಾಲಾಗುತ್ತೆ. ಓಕೆ. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೀನಿ. 2 ಲೋಟ ತೆಂಗಿನ ಹಾಲು, ಇನ್ನು 2 ಲೋಟ ಬಿಸಿನೀರು ಹಾಕ್ತೀನಿ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಇಷ್ಟೇ, ಒಂದು ಇಂಚು ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ. ಓಕೆ. ಇಷ್ಟೇ ಹಾಕಿರೋದು. ಆಮೇಲೆ ಇದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಸೋಂಪು ಅರ್ಧ ಟೀ ಸ್ಪೂನು, ಒಂದೇ ಒಂದು ಚಿಕ್ಕದು ಚಕ್ಕೆ, 2 ಏಲಕ್ಕಿ, 4 ಲವಂಗ, ಕೊತ್ತಂಬರಿ, ಪುದೀನ ಇಷ್ಟು ರುಬ್ಕೋತೀನಿ. ಓಕೆ. ಇವಾಗ ರುಬ್ಕೊಂತೀನಿ ಇಷ್ಟು. ಒಗ್ಗರಣೆಗೆ ಇಲ್ಲಿದೆ ನೋಡಿ, ಒಂದು ಚಕ್ಕೆ, ಇದು ಅನಾನಸ್ ಹೂವು, ಅರ್ಧ ಟೀ ಸ್ಪೂನು ಸೋಂಪು, 4 ಲವಂಗ, ಆಮೇಲೆ ಕಲ್ಲುವ ಸ್ವಲ್ಪ, ಕಸೂರಿ ಮೆಥಿ ಲಾಸ್ಟಿಗೆ ಹಾಕೋತೀನಿ. ಓಕೆ. ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಇದೇ ಸಾಕಾಗುತ್ತೆ. ಮತ್ತು ಟೊಮೊಟೊ 2 ಈರುಳ್ಳಿ, ಪುದೀನ ಒಂಚೂರು, ಒಂದಿಷ್ಟು. ಇದು ಒಗ್ಗರಣೆಗೆ ಇಷ್ಟು. ಓಕೆ. ಓಕೆ. ಇವಾಗ ಶುರು ಮಾಡ್ತೀನಿ. ನಾನು ಮಸಾಲೆ ರುಬ್ಬಿಟ್ಟು ಶುರು ಮಾಡ್ಕೋತೀನಿ. ತೋರಿಸ್ತೀನಿ. ಹಸಿಮೆಣಸು ಖಾರಕ್ಕೆ ತಕ್ಕಷ್ಟು ಹಾಕೋಣ. ನೋಡಿ, ಚಕ್ಕೆ 4 ಲವಂಗ, ಏಲಕ್ಕಿ ಚಿಕ್ಕದೊಂದು 3, ಪುದೀನ, ಸೋಂಪು, ಕೊತ್ತಂಬರಿ, ಇದನ್ನು ತರಕಾರಿಯಾಗೂ ರುಬ್ಕೋಬೋದು, ನುಣ್ಣಗಾದ್ರೂ ರುಬ್ಕೋಬೋದು. ಕಾಯಲ್ಲಿ ನೋಡಿ ಆಲ್ರೆಡಿ ತೆಗೆದಿಟ್ಟಿದ್ದೀನಿ. 2 ಗ್ಲಾಸ್ ಇದೆ ಈ ಲೋಟದಲ್ಲಿ, 2 ಗ್ಲಾಸ್. ಈಗ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ಇಷ್ಟು ನೀರು ಸಾಕು. ತುಪ್ಪ 1 ಸ್ಪೂನು ಲಾಸ್ಟಿಗೆ ಹಾಕೋದು. ಹಾಕೊಂಡು ಮಸಾಲೆ, ಪಲಾವ್ ಎಲೆ ಮೊದಲು ಮತ್ತೊಂದಿತ್ತು ನೋಡಿ, ಇವಾಗ ಹಾಕ್ತೇನೆ, ಹೇಳಿಲ್ಲ. ಒಂದು ಚಿಕ್ಕದೊಂದು 3 ಪಲಾವ್ ಎಲೆ, ಒಂದೇ ಒಂದು ಅನಾನಸ್ ಹೂವು, ಒಂದೇ ಒಂದು ಚಕ್ಕೆ, ನೋಡಿ 4 ಲವಂಗ ಅಷ್ಟೇ. ಮೂರು ಏಲಕ್ಕಿ, ಅರ್ಧ ಟೀ ಸ್ಪೂನು ಸೋಂಪಿದೆ, ಕಲ್ಲುವ ಇದೆ, ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಸ್ಮೆಲ್ ಬಂದಿದ ತಕ್ಷಣ ಈರುಳ್ಳಿ ಹಾಕೋಣ. ಬರ್ತಾ ಇದೆ, ಸ್ಮೆಲ್ ಬಿಡ್ತಾ ಇದೆ ನೋಡಿ, ಫ್ರೈ ಆಗಿದೆ. ಇದು ದಪ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕಿ ಸಾಲ್ಟ್ ಈರುಳ್ಳಿ ಬೇಗ ಬೇಗ ಅಂತ. ಇಷ್ಟು ಪುದೀನ ರುಬ್ಬಕ್ಕೂ ಹಾಕಿದ್ದೀನಿ, ಇದಕ್ಕೂ ಹಾಕಿದ್ದೀನಿ. ನಾವು ಯಾವುದು ಗರಂ ಮಸಾಲೆ ಎಲ್ಲ ಹಾಕಲ್ಲ, ಬರೀ ಚಕ್ಕೆ ಲವಂಗ ರುಬ್ತೀವಲ್ಲ ಅದೇ ಮಸಾಲೆ ಅಷ್ಟೇ. ಗರಂ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ಅಂಗಡಿದೇನು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗರಂ ಮಸಾಲೆ, ಚಿಲ್ಲಿ ಪೌಡ್ರು ಏನು ಹಾಕ್ತಾರಲ್ಲ ಅದು ಹಾಕಲ್ಲ ನಾವು. ಫ್ರೈ ಆಯಿತು. ಇವಾಗ ವೆಜಿಟೇಬಲ್ಸ್ ಹಾಕ್ತೀನಿ. ವೆಜಿಟೇಬಲ್ಸ್ ಅಂದರೆ ಬಟಾಣಿ, ನವಿಲು ಕೋಸು, ಒಂದೇ ಒಂದು ಕ್ಯಾರೆಟ್ ಇದೆ.
ಬೀನ್ಸ್ ಯಾರೂ ಹಾಕಬೇಡಿ ಇದಕ್ಕೆ. ಬೀನ್ಸ್ ಹಾಕಿದ್ರೆ ಅದು ಪಲಾವ್ ಟೇಸ್ಟ್ ಬರುತ್ತೆ. ಈಗಲೇ ಘಮ ಬರ್ತಾ ಇದೆ ನಮಗೆ. ನೀವು ಮಾಡಿದಾಗ ಗೊತ್ತಾಗುತ್ತೆ. ಟೊಮೊಟೊ ನೆನ್ಕೋಬೇಕಾಗುತ್ತೆ ಅದಕ್ಕೆ. ಸ್ವಲ್ಪ ಬೆಂದಿದೆ. ಈಗ ಮಸಾಲೆ ಹಾಕೋಣ. ಮಸಾಲೆ ಎಷ್ಟು ಗ್ರೀನಾಗಿದೆ, ಯಾವ ಕಲರೂ ಬೇಡ, ಏನೂ ಬೇಡ. ಯಾಕಂದ್ರೆ ತರಕಾರಿಗೆಲ್ಲ ಉಪ್ಪಿಡಬೇಕಲ್ಲ ಮಸಾಲೆಗೆ. ಆಮೇಲೆ ಬೇಕು ಅಂದರೆ ಪ್ಲಾಸ್ಟಿಕ್ ಸ್ವಲ್ಪ ಹಾಕ್ಬೋದು. ಕಲಸೋಣ. ಈಗ 5 ಮಿನಿಟ್ಸ್ ಬೇಕು. 5 ಮಿನಿಟ್ಸು. ಈ ಹಸಿ ಮಸಾಲೆ ಅಲ್ವಾ, ಇದು ಬೆಂದ್ಕೊಂಡು ಸೈಡಲ್ಲಿ ಸ್ವಲ್ಪ ಎಣ್ಣೆ ಗೊತ್ತಾಗುತ್ತೆ, ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಆವಾಗ ರೈಸ್ ಹಾಕ್ಬಿಟ್ಟು ಒಂದು ತಿರುಗ್ಬಿಟ್ಟು ಹಾಲು ಮತ್ತು ಬಿಸಿನೀರು ಇಟ್ಟಿದ್ದೀನಿ ನೋಡಿ. ಬಿಸಿನೀರು ಹಾಕ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ಲು, ಇಲ್ಲಾಂದರೆ 2 ವಿಸಲ್ಲು, ನೀವು ಯಾವ ರೈಸ್ ಬಳಸ್ತೀರೋ ಅದ್ರ ಮೇಲೆ. ನಾನು 2 ವಿಸಿಲ್ ಕೊಡ್ತೀನಿ. ಈ ಬುಲೆಟ್ ರೈಸು 2 ವಿಸಿಲ್ ಕೊಡ್ತೀನಿ. ನೀರೆಲ್ಲ ಹಿಂಗೋಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಅಕ್ಕಿ ಹಾಕ್ತೀನಿ. ಅದು 1/2 ಅವರ್ ನೆನೆಸಿದ್ದೀನಿ ನಾನು ಬುಲೆಟ್ ರೈಸು. ಮಸಾಲೆ ಅಕ್ಕಿ ಜೊತೆ ಹೊಂದ್ಕೊಳ್ಳೋದಕ್ಕೆ 1-2 ಸಲ ಲೈಟಾಗಿ ತಿರುಗಿಸಿ, ಅಕ್ಕಿ ಹೊಡಿಬಾರ್ದು, ಉದ್ರಿಯಾಗಿ ಬರೋದು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರು. ಬಟಾಣಿ ಕಲರ್ಫುಲ್ ಆಗಿದೆ. ತಗೋಕೀರು ಕೂಡ ಚೆನ್ನಾಗಿ ಕಾಣಿಸ್ತಿದೆ. ತೆಂಗಿನ ಹಾಕಬೇಕು. ನೋಡಿ ಕರೆಕ್ಟಾಗಿದೆ ತೆಂಗಿನ ನೀರು ಇದಕ್ಕೆ ಹಾಕ್ತೀನಿ. ಓಕೆ, ಈಗ ಸಾಲ್ಟ್ ಹಾಕ್ಕೊಳ್ಳೋಣ. 1 ಸ್ಪೂನ್ ಹಾಕಿದ್ದೀನಿ ನೋಡು. ಇವಾಗ ನೋಡಿ ಚೆಕ್ ಮಾಡ್ಕೊಂಡು ಹಾಕ್ಕೊತೀನಿ ನಾನು, ಬೇಕು ಅಂತ. ತುಪ್ಪ 1 ಸ್ಪೂನ್, ನಂದಿನಿ ತುಪ್ಪ ಸಾಕು. ಬೇಯಿಸ್ಬಿಟ್ಟು ವಿಸಲ್ 2 ವಿಶಲ್ ಬಿಡ್ತೀವಿ. ಓಕೆ, ವಿಷಲ್ ಆದಮೇಲೆ ನಿಮಗೆ ತೆಗೆದು ತೋರಿಸ್ತೀನಿ ಅನ್ನ ಹೇಗೆ ಉದುರುದ್ರಾಗಿರುತ್ತೆ ಅಂತ. ಇವಾಗ ಇದನ್ನು ಹಿಂಗೆ ಉಲ್ಟಾ ಮಾಡ್ಕೊಂಡು ನೋಡಿ. ಒಂದು ಅಕ್ಕಿ ನೋಡಿ, ನೋಡಿ ಹೇಗಿದೆ, ಬಿಡಿ ಆಗೋದು. ಇಷ್ಟ ಮಿಕ್ಸ್ ಮಾಡ್ಕೊಂಡು ಅಂದರೆ ನೋಡಿ ಈ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್. ಅಲ್ಟಿಮೇಟ್ ಚೆನ್ನಾಗಿತ್ತಲ್ವ? ಏನು ಮಾಡೋ ಸೂಪರ್. ತಿಂಡಿ ಏನು ಮಾಡೋ ಸೂಪರ್.